ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್ KCT ಅಪ್ಡೇಟ್ಗೆ ನಿಮಗೆ ಸ್ವಾಗತ. ಫ್ರೆಂಡ್ಸ್ ವಿಡಿಯೋದಲ್ಲಿ KCT 2024 ರ್ಯಾಂಕಿಂಗ್ ತೆಗೆಯೋಕ್ಕೆ ಯಾವ ಮಾರ್ಕ್ಸ್ನ ಕನ್ಸಿಡರ್ ಮಾಡ್ತಾರೆ, ಎಕ್ಸಾಮ್ 1 ಎಕ್ಸಾಮ್ 2 ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ, ಆಮೇಲೆ ಎಕ್ಸಾಮ್ 2 PUC ಎಕ್ಸಾಮ್ 2 ರಿಸಲ್ಟ್ ಯಾವಾಗ, KCT ಎಕ್ಸಾಮ್ ರಿಸಲ್ಟ್ ಯಾವಾಗ ಬರುತ್ತೆ ವಿಡಿಯೋಲಿ ಕಂಪ್ಲೀಟಾಗಿ ಹೇಳ್ತೀನಿ. ಫ್ರೆಂಡ್ಸ್ ಇದಕ್ಕೂ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ಕೊಡ್ತೀನಿ ನಿಮಗೆ. ಓಕೆ ಫ್ರೆಂಡ್ಸ್, ಭಾಳ ಸ್ಟೂಡೆಂಟ್ಗೆ ಕನ್ಫ್ಯೂಸ್ ಏನೇನಿದೆ ಇವಾಗ ಎಕ್ಸಾಮ್ 1 ಬರೆದ್ರೆ KCTಯಲ್ಲಿ ಯಾವ್ದು ಕನ್ಸಿಡರ್ ಮಾಡ್ತಾರೆ ಅಂತ ಕೇಳ್ತಾರೆ. ಫ್ರೆಂಡ್ಸ್ ಎಕ್ಸಾಮ್ 1 ಎಕ್ಸಾಮ್ 2 ನಿಮಗೆಲ್ಲ ಮೊದಲು ಕ್ಲಾರಿಟಿ ಇರಲಿ. ಎಕ್ಸಾಮ್ 2 ನಿಮ್ಮದು ಆಲ್ರೆಡಿ ಟೈಮ್ ಟೇಬಲ್ ಅನೌನ್ಸ್ ಆಗಿದೆ. ಏನು 29 ಏಪ್ರಿಲಿಂದ ಸ್ಟಾರ್ಟ್ ಆಗ್ತದೆ, 12th ಮೇ ಒಳಗಡೆ ಎಕ್ಸಾಮ್ ಮುಗಿಯುತ್ತೆ. ರಿಸಲ್ಟ್ ಯಾವಾಗ ಬಿಡುವ ಅಂತ ಆಲ್ರೆಡಿ ಹೇಳಿದ್ದಾರೆ. ಯಾರು ಹೇಳಿದ್ದಾರೆ ಅಂದರೆ ನಿಮಗೆ KSCAB ಚೇರ್ಪರ್ಸನ್ ಅವರು ಫಸ್ಟ್ ಎಕ್ಸಾಮ್ದು ಅದೇ ರೀತಿ 10 to 15 ಒಳಗಡೆ ರಿಸಲ್ಟ್ ಬಿಡ್ತಾರೆ. 10th ಬಿಟ್ಬಿಟ್ರೆ ಸೆಕೆಂಡ್ದು ಮಿಡ್ ಆಫ್ ಮೇ ರಿಸಲ್ಟಲ್ಲಿ ಬಿಡ್ತಾರಂತ, ಅಂದರೆ 15 to 20 ಒಳಗಡೆ ರಿಸಲ್ಟ್ ಬಿಡ್ತಾರೆ. ಸೊ ಮೋಸ್ಟ್ ಪ್ರಾಬಬಲಿ CETಕ್ಕಿಂತ ಮುಂಚೆ ರಿಸಲ್ಟ್ ಬಿಡ್ತಾರೆ ಅಂತ ಹೇಳಿದ್ದಾರೆ. ಸೊ ಅದಾದಮೇಲೆ CET. ಸೊ ಅದಕ್ಕೋಸ್ಕರ CET ಫಸ್ಟ್ ರೌಂಡ್ಗೆ ಯಾವುದು ಮಾರ್ಕ್ಸ್ನ ಕನ್ಸಿಡರ್ ಮಾಡ್ತಾರೆ ಅಂದರೆ ಎಕ್ಸಾಮ್ 1 ಎಕ್ಸಾಮ್ 2 ಯಾವುದರಲ್ಲಿ ಬೆಸ್ಟ್ ಇದೆಯಲ್ಲ ಅದನ್ನ ಕನ್ಸಿಡರ್ ಮಾಡ್ತಾರೆ. ಸೊ ನೀವು ಬೇಕಂದರೆ ಎಕ್ಸಾಮ್ 2 ಬರಿಬೋದು. ಎಕ್ಸಾಮ್ 1 ಯಾರು ಇಂಪ್ರೂವ್ಮೆಂಟ್ ಮಾಡ್ಕೊಳ್ತಾರೆ ಎಕ್ಸಾಮ್ 2 ಬರುತ್ತಲ್ಲ ಅದರಲ್ಲಿ ಬೆಸ್ಟು ಯಾವುದಿಲ್ಲ ಅದನ್ನು KA ಅವರಿಗೆ ಕಳಿಸ್ತಾರೆ, PU ಬೋರ್ಡ್ ಅವರು ಆ ಮಾರ್ಕ್ಸ್ನ. ಓಕೆ, ಎರಡರಲ್ಲಿ ಯಾವ್ದು ಬೆಸ್ಟು ಅದಕ್ಕೆ. ಮತ್ತು CET ರಿಸಲ್ಟು ಯಾವಾಗ ಎಕ್ಸಾಮ್ 1 ಎಕ್ಸಾಮ್ 2 ರಿಸಲ್ಟ್ ಆದಮೇಲೆ CET ರಿಸಲ್ಟು ಬಿಡ್ತಾರೆ. ಇನ್ನು ಯಾರು ಚೇರ್ಪರ್ಸನ್ ಆದಂಥ ಮಂಜುಶ್ರೀ ಅವರು KCEBದು ಅವರು ಅಪ್ಡೇಟ್ ಮಾಡಿದ್ದಾರೆ, ಮೊನ್ನೆ ಪ್ರೆಸ್ ಮೀಟಲ್ಲಿ ಕೂಡ ಹೇಳಿದ್ದಾರೆ. ಸೊ ನಿಮಗೊಂದು ಅಡ್ವಾಂಟೇಜ್ ಇದೆ ಅದು. ಓಕೆ, ಯಾರಿಗೆ PCM ಮಾರ್ಕ್ಸು, ಈಗ CET ಕನ್ಸಿಡರ್ ಮಾಡೋದು PCM ಮಾರ್ಕ್ಸ್ ನಿಮಗೆಲ್ಲ ಗೊತ್ತಿದೆ. ಓಕೆ, ಇನ್ ಕೇಸ್ ಏನಾದರೂ ಕಡಿಮೆ ಇದೆ, ಯಾಕಂದ್ರೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ ರ್ಯಾಂಕ್ ತೆಗೋಕ್ಕೆ. ಇನ್ ಕೇಸ್ ಕಡಿಮೆ ಇದೆ ನೀವು ಅಟೆಂಡ್ ಆಗ್ಬೋದು. ಈಗ ಎಕ್ಸಾಮ್ 2ನ ಯಾರಾದರೂ ಇಂಪ್ರೂವ್ಮೆಂಟ್ ಫಸ್ಟಲ್ಲಿ ನಿಮ್ಗೆ ಚೆನ್ನಾಗಿ ಎಕ್ಸಾಮ್ ಇದೆ, ನೀವೇನು ಎಕ್ಸಾಮ್ 2 ಅಟೆಂಡ್ ಆಗಬೇಕಾಗಿಲ್ಲ, ಬೇಕಂದ್ರೆ ಅಟೆಂಡ್ ಆಗ್ಬೋದು. ಅದಕ್ಕೋಸ್ಕರ ಓಕೆ, ಫಸ್ಟ್ ರೌಂಡಲ್ಲಿ ಎಕ್ಸಾಮ್ 1 ಎಕ್ಸಾಮ್ 2, ಸೆಕೆಂಡ್ ರೌಂಡಲ್ಲಿ ಸೆಕೆಂಡ್ ಅಥವಾ ಥರ್ಡ್ ರೌಂಡಲ್ಲಿ ಎಕ್ಸಾಮ್ 3 ಏನಿಲ್ಲ ಅದನ್ನ ಕನ್ಸಿಡರ್ ಮಾಡೋ ಚಾನ್ಸ್ ಇದೆ ಅಂತ ಹೇಳಿದ್ದಾರೆ. ಯಾಕಂದರೆ ಅದು ಲೇಟ್ ಆಗುತ್ತೆ. ಎಕ್ಸಾಮ್ 3 ಈಗ ನೋಡಿ, ಇದು ಮೇಲ್ ಬಂದು ಜೂನಲ್ಲಿ ಎಕ್ಸಾಮ್ ಇಡ್ತಾರೆ. ಯಾವುದು ಎಕ್ಸಾಮ್ 3 ಜುಲೈಯಲ್ಲಿ ರಿಸಲ್ಟ್ ಬರುತ್ತೆ. ಸೊ ಅಷ್ಟರೊಳಗೆ ನಿಮ್ಮದು ಸೆಕೆಂಡ್ ರೌಂಡು ಬಂದಿರುತ್ತೆ. ಸೊ ಅದಕ್ಕೋಸ್ಕರ ಅವರು ಹೇಳಿದ್ದಾರೆ. ಸೊ ನೀವೇನು ಮಾಡ್ಕೊಳ್ಳಿ ಅಂತ ಗೊತ್ತಾ, ಎಕ್ಸಾಮ್ 1 ಎಕ್ಸಾಮ್ 2 ಅಲ್ಲಿ ಇನ್ ಕೇಸ್ ಎಕ್ಸಾಮ್ 1ನಲ್ಲಿ ಯಾರಿಗಾದ್ರೂ ಕಡಿಮೆ ಮಾರ್ಕ್ಸ್ ಬಂದಿರಿ ಮಾತು ಹೇಳ್ತಾ ಇರೋದು, ಎಕ್ಸಾಮ್ 2 ಅಲ್ಲಿ ಚೆನ್ನಾಗಿ ತೆಗೀರಿ. ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಅಷ್ಟೇ ತೊಗೊಳ್ಳಿ, ಎಲ್ಲ ಎಕ್ಸಾಮ್ನು ಬರಿಬೇಡಿ. ಪರ್ಟಿಕ್ಯುಲರ್ ನಿಮ್ಗೆ ಯಾವ ಸಬ್ಜೆಕ್ಟ್ ಬೇಕಲ್ಲ ಅದೇ ಎಕ್ಸಾಮ್ನ ಬರಿಬೋದು. ಓಕೆ, ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ, ಮತ್ತೆ ನಾನು ಸಪ್ರೇಟಾಗಿ ವೀಡಿಯೋ ಮಾಡ್ತೀನಿ ನಿಮಗೆ. ಓಕೆ, ಈಗ ಫಾರ್ ಎಕ್ಸಾಂಪಲ್ PCM ಕನ್ಸಿಡರ್ ಮಾಡ್ತಾರಲ್ವ, PCM ಅಲ್ಲಿ 3ರಲ್ಲಿ ಯಾವ್ದು ಕರೆಕ್ಟ್ ಇದೆ ನನಗೆ ಈಗ ಓದೋಕ್ಕೆ ಟೈಮ್ ಇದೆ. ಎನಿವೇ ಈಗ ನೋಡಿ, ಈಗ ಏಪ್ರಿಲ್ 18-19 CET ಎಕ್ಸಾಮ್ ಮುಗಿದ ತಕ್ಷಣ CET ಎಕ್ಸಾಮ್ನ ಕಾನ್ಸಂಟ್ರೇಷನ್ ಮಾಡಿ ಮೇನ್ ಫಸ್ಟ್ ಇವಾಗ. ಓಕೆ, CET ಇಸ್ ವೆರಿ ಇಂಪಾರ್ಟೆಂಟು. ಆಮೇಲೆ ಯೋಚನೆ ಮಾಡೋದು, ಯಾಕಂದರೆ ನಿಮ್ಗೆ ಅಡ್ವಾಂಟೇಜ್ ಇದೆ ಇವಾಗ. ಮತ್ತು ಯಾರಿಗೂ ಫೇಲ್ ಅಂತ ಕೊಡಲ್ಲ, ಸಪ್ಲಿಮೆಂಟ್ರಿ ಅಂತ ಬರಲ್ಲ ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ. ಸೊ ನೀವು ಎಕ್ಸಾಮ್ ಬರಿಬೋದು, ಎಕ್ಸಾಮ್ 2 ಬರ್ಬೋದು, ಎಕ್ಸಾಮ್ 3 ಬರ್ಬೋದು, ಎಲ್ಲಿ ನೀವು ಫೇಲ್ ಅಂತ ಬರಲ್ಲ. ಓಕೆ, ಅದಕ್ಕೆ ನಾಟ್ ಕಂಪ್ಲೀಟ್ ಅಂತ ಬಂದಿದೆ ಗೊತ್ತಾ ನಿಮಗೆ. ಅದಕ್ಕೋಸ್ಕರ ನೆಕ್ಸ್ಟ್ ನೀವು ಮಾರ್ಕ್ಸ್ ಅದನ್ನ ಕವರ್ ಮಾಡಿಕೊಂಡು ನಿಮಗೆ ಪಾಸ್ ಅಂತಲೇ ಬರುತ್ತೆ ನೀವು ನೆಕ್ಸ್ಟ್ ಮಾರ್ಕ್ಸ್ ಮಾಡಿಕೊಂಡ್ರೆ. ಓಕೆ, ಅದಿಲ್ಲದ್ರೆ ನೆಕ್ಸ್ಟ್ ಇಯರ್ ಮತ್ತು ನೀವು ಎಕ್ಸಾಮ್ ಬರಿಬೋದು. ಅದಕ್ಕೋಸ್ಕರ ಈ 3 ಎಕ್ಸಾಮಲ್ಲಿ ಫೇಲ್ ಆದರೆ ನೆಕ್ಸ್ಟ್ ಇಯರ್ ಮತ್ತು ಬರಿಬೇಕಾಗುತ್ತೆ. ಅದಕ್ಕೋಸ್ಕರ ಸೊ ಈಗ ನೀವೇನು ಮಾಡಿರಿ ಅಂತ PCM ಅಲ್ಲಿ ಯಾವುದು ಕಡಿಮೆ ಇದೆ ಅದನ್ನು ಎಕ್ಸಾಮ್ 2 ಬರೀರಿ. ಓಕೆ, ಅದರಲ್ಲಿ ಬೆಸ್ಟ್ ಇತ್ತಂದರೆ ಅದನ್ನೇ ಕನ್ಸಿಡರ್ ಮಾಡ್ತಾರೆ. ಇಲ್ಲಾಂದರೆ ಎಕ್ಸಾಮ್ 1 ಬೆಸ್ಟ್ ಇದ್ದರೆ ಅದನ್ನೇ ಕನ್ಸಿಡರ್ ಮಾಡ್ಕೋತಾರೆ. ಅವರು PU ಬೋರ್ಡ್ ಅವರು KA ಅವರಿಗೆ ಕಳಿಸ್ತಾರೆ. ಸೊ ನೀವೇನು ಟೆನ್ಷನ್ ತೊಗೋಬೇಕಾಗಿಲ್ಲ, ನೀಟಾಗಿ ಸ್ಕೋರ್ ಮಾಡೋದು ಯೋಚನೆ ಮಾಡಿ. PCM ಅಲ್ಲಿ ಜಾಸ್ತಿ ಸ್ಕೋರ್ ಮಾಡ್ಕೊಳ್ಳಿ, ಮೇನು ಇಂಪಾರ್ಟೆಂಟು. ಆಮೇಲೆ CET ಇವಾಗ ಏನು ಬರ್ತಾ ಇದೆಯಲ್ಲ, ಈ CETನ ಎಕ್ಸಾಮ್ ಆದ ತಕ್ಷಣ ಟೈಮ್ ಇರುತ್ತೆ ನಿಮಗೆ. ಓನ್ಲಿ 3 ಸಬ್ಜೆಕ್ಟ್ ಅಲ್ಲ, ಇನ್ ಕೇಸ್ ನೀವು 3 ಬರೋದು ಬರೀ 4 ಬರೀ, ಅದು ನಿಮ್ಮ ಮೇಲೆ ಡಿಪೆಂಡು. ನೀವು ಪರ್ಸೆಂಟೇಜ್ ಟೋಟಲ್ ಪರ್ಸೆಂಟೇಜ್ ಜಾಸ್ತಿ ಮಾಡ್ಕೋಬೇಕಂದ್ರೆ ನೀವು ಎಲ್ಲನೂ ಬರಿಬೋದು. ಆದರೆ ನೀವು ಎಷ್ಟು ಸಬ್ಜೆಕ್ಟ್ ಬರಿಬೋದು, ಯಾಕಂದ್ರೆ ಟೈಮ್ ಇಲ್ಲ ಇವಾಗ ನಿಮಗೆ. 18 and 20 ಆದರೆ 10 ಡೇಸ್ ಸಿಗುತ್ತೆ ನಿಮಗೆ. ಓಕೆ, ಅದರಲ್ಲಿ ನಿಮ್ಗೆ ಯಾವ್ಯಾವ ಎಕ್ಸಾಮ್ ಬರೀಬೇಕಲ್ಲ, ಎಷ್ಟು ಡೇ ಟೈಮ್ ಇದೆ ಎಲ್ಲ ಯೋಚನೆ ಮಾಡಿಕೊಂಡು ನನಗೆ ಓದೋಕ್ಕಾಗತ್ತೋ ಇಲ್ಲ, ಜಾಸ್ತಿ ಈ ಫಸ್ಟ್ ಎಕ್ಸಾಮ್ಗಿಂತ ಜಾಸ್ತಿ ಮಾರ್ಕ್ಸ್ ತೊಗೊಳಕ್ಕಾಗತ್ತೋ ಇಲ್ಲ ಅಂತ ಯೋಚನೆ ಮಾಡಿಕೊಂಡು ನೀವು ಅಪ್ಲೈ ಮಾಡಿ. ಓಕೆ, ಆನ್ಲೈನ್ ಅಪ್ಲೈ ಮಾಡ್ಬೋದು, ಕಾಲೇಜಲ್ಲಿ ಹೋಗಿ ಅಪ್ಲೈ ಮಾಡ್ಬೋದು. ಓಕೆ, ಸೊ ಇದು ಕ್ಲಾರಿಟಿ ಇರಲಿ KCT ಅವರಿಗೆ. ಓಕೆ, ಸೊ ಎಲ್ಲರಿಗೂ ಆಲ್ ದ ಬೆಸ್ಟು. ಓಕೆ, ನಾನು ನೆಕ್ಸ್ಟು KCT ಕೌನ್ಸಿಲಿಂಗ್ ಬಗ್ಗೆ ಕಂಪ್ಲೀಟ್ ಅಪ್ಡೇಟ್ ಕೊಡ್ತಾ ಇರ್ತೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್.